ಸಮ್ಮರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಇಬ್ರು ಸೂಪರ್. ಇವತ್ತು ನಾನದ ನನ್ನಮ್ಮ ಏನು ಮಮ್ಮಿ ಸಂಡಿಗೆ ಮಾಡ್ತೀನಿ. ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ನುವಂಥ ಸಂಡಿಗೆನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನನ್ನ ಮಗಳು ತೋರಿಸ್ಕೊಡ್ತಾವೆ. ನಮ್ಮಮ್ಮ ತೋರಿಸ್ಕೊಡ್ತಾರೆ. ಹಂಗೆ ಹೇಗೆ ಮಾಡೋದು ಆ್ಯಂಡ್ ಅಕ್ಕಿ ಸಂಡಿಗೆ ಮಾಡ್ತಾರೆ ಅದಲ್ಲ ಮಮ್ಮಿ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬನ್ನಿ, ತಡ ಮಾಡಿದೆ ಪಟ್ಪಟ ಅಂತಂದು ನೀವು ಮನೇಲೆ ಸಂಡಿಗೆ ಮಾಡ್ಕೊಂಡು ತಿನ್ನುವಂಥ ಒಂದು ಪ್ರೋಸೆಸ್. ರೆಡಿ ಮಮ್ಮಿ? ಇದಕ್ಕೆ ಮಮ್ಮಿ ಈ ಒಂದು ಸಂಡಿಗೆಗೆ ಬೇಕಾಗಿರೋ ಪದಾರ್ಥಗಳು ಏನಿಲ್ಲಮ್ಮ, ಈ ಒಂದು ಸೇರು ಅಕ್ಕಿ ನೆನೆ ಹಾಕಿನಿ. ಒಂದು ಸೇರು ಅಕ್ಕಿ ಮಿಕ್ಸಿಗೆ ಹಾಕ್ಯಬೇಕು. ಮೊದಲಿಗೆ ಎಷ್ಟು ದಿನದ ಮುಂಚೆ ನೆನೆ ಹಾಕಿದ್ದೆ? ಶುಕ್ರವಾರ ಹಾಕಿನಿ. ಅಂದರೆ ನೀನು ಮಾಡೋ 2 ದಿನದ ಮುಂಚೆ ನೆನೆ ಹಾಕಿ? ನೈಟ್ ನೆನೆ ಹಾಕಿನಿ, ರಾತ್ರಿ ನೆನೆ ಹಾಕಿ. ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ದಿನ ಅನ್ಕೋ. ಹಾಂ, ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡು ಹಾಂ ಅಲ್ಲಿ ನೀರಿಟ್ಟು ಮಳಿಸ್ಕೊಡ್ತೀನಿ. ಫಸ್ಟ್ ಮಿಕ್ಸಿಗೆ ಹಾಕ್ಯಬೇಕು, ಸಣ್ಣಗೆ ಹಾಕ್ಯಬೇಕು ಮಿಕ್ಸಿಗೆ. ಹಾಂ ಓಕೆ, ನೀನು ಮಿಕ್ಸಿಗೆ ರುಬ್ಬು, ನಾನು ತೋರಿಸ್ತೇನೆ. ಒಂದು ಸೇರಷ್ಟು ಅಕ್ಕಿನ ಅಮ್ಮ ನೆನೆಸಿಟ್ಟಿದ್ರು. ಆ್ಯಂಡ್ ಇಲ್ಲಿ ಸಬ್ಬಕ್ಕಿ ನೆನೆಸಿಟ್ಟಿಲ್ಲ ಮಮ್ಮಿ, ಇದು ಹಾಕಿ ಸಂಡಿಗೆಗೆ ಹಾಕಕ್ಕೆ ಸಬ್ಬಕ್ಕಿನೂ ಹಾಕಿದ್ದಾರೆ. ಇದೆಷ್ಟು? 1 ಪಾವ 2? ಒಂದು ಸ್ವಲ್ಪ ಹಾಕಿ ಒಂದು ಅರ್ಧ ಪಾವ ಅಷ್ಟಾಗ್ಯಾವ. ಅರ್ಧ ಪಾವಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ರು. ಅದನ್ನ ನೆನೆಸಿಟ್ಟಿದ್ದಾರೆ. ಐ ಮೀನ್ ಇವತ್ತು ಬೆಳಿಗ್ಗೆ ಮಾಡೋ ಹಿಂದಿನ ದಿನ ರಾತ್ರಿ. ಇದನ್ನ ನಾವು ಇವತ್ತು ಮಾಡೋ ಹಿಂದಿನ ದಿನ ರಾತ್ರಿ, 2 ದಿನದ ರಾತ್ರಿ ಮುಂಚೆ. ಈಗ ಅಮ್ಮ ಮಿಕ್ಸಿಗೆ ಹಾಕೊಳ್ತಾ ಇದ್ದಾರೆ. ನೀರು ಹಾಕಿ ರುಬ್ಕೋಬೇಕಾ? ಈ ರೀತಿ ಒಂದು ದೋಸೆ ಹಿಟ್ಟಿನ ಹದ ಅನ್ಸುತ್ತಲ್ಲ ಮಮ್ಮಿ? ಅದಕ್ಕಿಂತ ಸಣ್ಣನೇ ಇರ್ಬೇಕು. ದೋಸೆ ಹಿಟ್ಟಿಗೆ ಹಾಕೊಳ್ಳೋ ಸಣ್ಣ. ಈ ಎಲ್ಲ ಅಕ್ಕಿನೂ ಅದೇ ಥರ ರುಬ್ಕೋಬೇಕು, ನೀರು ಹಾಕೊಂಡು. ಜಾಸ್ತಿ ನೀರು ಬಾರ್ದಾ? ಇರ್ಬೋದು, ನೀರು ಹಾಕಿ ನಡೀತೈತೆ, ಸಿಡಿತೈತೆ ಅಂತ ಸ್ವಲ್ಪ ಹಾಕಿ. ಓಕೆ, ರುಬ್ಕೊಂಡ ಮಮ್ಮಿ. ನೆಕ್ಸ್ಟ್ ಪ್ರಾಸೆಸ್. ಈಗ ನಾನು ಒಂದು ಸೇರು ಅಕ್ಕಿ ಹಾಕಿನಲ್ಲ, 1 ಲೋಟ ಅಕ್ಕಿಗೆ 4 ಲೋಟ ನೀರು. ಈ ಒಂದು ಲೋಟದಲ್ಲಿ ನೀನು ಅಕ್ಕಿ ತೊಗೊಂಡಿದ್ದಾ? ಅದರಲ್ಲಿ ಈಗ 4 ಲೋಟ ನೀರು ಹಾಕ್ತೀನಿ. 4 ಲೋಟ ನೀರು ಹಾಕ್ತೀವಿ. ಒಂದು ಲೋಟ ಅಕ್ಕಿಗೆ 4 ಲೋಟ ನೀರು. 4 ಲೋಟ ಆಯ್ತು. ಈಗ ಅಕ್ಕಿ ಒಂದು ಸೇರದವಲ್ಲಮ್ಮ. ಓ, 1 ಲೋಟ ಅಕ್ಕಿಗೆ ಅಂದ್ರೆ ಅದು ಈಗ 4 ಲೋಟ ಅಕ್ಕಿ ಇದ್ದವು. ಈಗ 16 ಲೋಟ ನೀರು ಹಾಕ್ಬೇಕು ನೀನು. ಓ, ಈಗ ನೀರೆಲ್ಲ ಹಾಕಿದ್ಮೇಲೆ ಏನು ಮಮ್ಮಿ? ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬೇಕು. ಎಷ್ಟು ರುಚಿಗೆ ಬೇಕೋ ಅಷ್ಟು. ಆಮ್ಯಾಗ ಆಗಿಲ್ಲ ಅಂದ್ರೆ ಬೇಕಂದ್ರೆ ಹಾಕ್ಯಬೋದು. ನಾನು ಮಾತ್ರ ಕರೆಕ್ಟ್ ಹಾಕ್ತೀನಿ. ಓ, ನೀನೇನು ಕರೆಕ್ಟ್ ಹಾಕ್ತೀಯ? ನಂದು ಉಪ್ಪು ಅಂದ್ರೆ ಪ್ರಿಯ ನನಗೆ. ಹೌದು ಬಿಡ. ಇದು ಈಗ ಕುದಿ ಬರಬೇಕು. ಎಷ್ಟೊತ್ತು ಕುದಿ ಬರಬೇಕು ಮಮ್ಮಿ? ಫುಲ್ ಎಲ್ಲ ನೀರು ಮೇಲೆಲ್ಲ ಕುದಿಬೇಕು, ಬಾಯ್ಲ್ ಆಗಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಓಕೆ. ಅಕ್ಕಿಗೆ ಸಂಡಿಗೆಗೆ ಸಬ್ಬಕ್ಕಿ ಹಾಕಿದ್ರೆ ಹಗುರ ಹಾಕೋ. ಸಬ್ಬಕ್ಕಿ ಹಾಕಿದ್ರೆ ಹಗುರ ಹಾಕೋ. ಹಗುರ ಆಗ್ತಾವ ಅಂದ್ರೆ ವೇಟ್ಲೆಸ್ ಆಗ್ತಾವ. ಅಂದ್ರೆ ಕುರುಕುರು ಜಾಸ್ತಿ, ರುಚಿ ಟೇಸ್ಟ್. ಈಗ ನೀರು ಕುದಿ ಬರೋದ್ರೊಳಗಡೆ ಅದನ್ನು ಹಾಕ್ಬೇಕಾ? ನೀನು ಹಾಕ್ಕೊಂಡಿರೋ ಅದಿಷ್ಟು ಸಬ್ಬಕ್ಕಿ. ನೈಸ್. ಈಗ ಈ ನೀರು ಕುದಿ ಬಂದೈತಲ್ಲ, ರುಬ್ಕೊಂಡಿರೋ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ. ಜೀರಿಗೆ ಎಲ್ಲ ಹಾಕಲ್ಲ ಮಮ್ಮಿ? ಇಳಿಸ್ಬೇಕಾದ್ರೆ ಏಕೆ? ಓ, ಗಂಟು ಬರುತ್ತೆ, ಸೊ ತಿರುಗಿಸ್ತಾನೆ ಇರಬೇಕು. ಗಂಟು ಬರದೇ ಇರೋ ಥರ ನೋಡ್ಕೋಬೇಕು. ಬಿಕಾಸ್ ಅಕ್ಕಿ ಹಿಟ್ಟಲ್ಲ, ಅಕ್ಕಿ ಹಿಟ್ಟು ಅಲ್ಲ. ಈಗ ಹಾಕಿದ್ರೆ ಏನಾದ್ರು ಜೀರಿಗೆ ಕಲರ್ ಇದಾಕತಿ ಅಂತ. ಹೌದು, ನಮಗೆ ಕಲರ್ ಸಂಡಿಗೆ ಬೇಕಂದ್ರೆ ಇದಕ್ಕೆ ಅರಿಶಿನ ಹಾಕದ? ಕೇಸರಿ ಅವು ಸಿಗ್ತಾವಲ್ಲ ಕಲರ್. ಗೋಬಿಗೆ ಹಾಕೋ ಕಲರ್. ನಾವು ಮಾಡ್ತಾ ಇರೋದು ವೈಟ್ ಸಂಡಿಗೆ.
ನೀರು ಆದ್ರೂ ಪರವಾಗಿಲ್ಲ, ನೀರಾದ್ರೆ ನಡೀತೈತಿ. ಇಲ್ಲ ಮಮ್ಮಿ, ಇಷ್ಟು ಇರಬೇಕು, ನನಗೆ ತಿನ್ನಕ್ಕೆ ಚೆನ್ನಾಗಿರ್ತೈತಿ. ಚೆನ್ನಾಗಿ ಸಣ್ಣಗೆ ಇಡ್ತೀನಿ, ಭಾರಿ ರುಚಿ ಇದು. ಕುದ್ದಿ ಇದಾದ್ಮೇಲೆ ಮಮ್ಮಿ ಒತ್ಸೋ, ಸ್ವಲ್ಪ ನೀರು ಹಾಕ್ತಿದ್ದೆ. ಒತ್ಸಿದ್ದು ನೀರು ಹಾಕ್ತಿದ್ಯಾ? ಸ್ವಲ್ಪ ಗಟ್ಟಿ ಆಯ್ತಂತ. ಕೆಳಗಡೆ ಒತ್ಸು ಮಮ್ಮಿ, ಸೀಡ್ಸ್ ಇರೋದು ನನಗಿಷ್ಟ. ಅದು ಎಲ್ಲ ಒತ್ತಿ ಬಿಡ್ತೈತಿ. ಹೌದಾ? ಓ, ಒಲಿ ಮೇಲೆ ಮಾಡ್ತಿದ್ರಲ್ಲ. ಈಗ ಎಷ್ಟು ನಿಮಿಷ ಕುದಿಬೇಕದು? ಅದಷ್ಟಿರೋದು ಒಂದು ಅರ್ಧ ಗಂಟೆ ಅಷ್ಟಿದೆ. ಅರ್ಧ ಗಂಟೆ ಕುದಿಬೇಕು. ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿರೋಂಥ ಈ ಹಿಟ್ಟನ್ನ ಅರ್ಧ ಗಂಟೆ ಕುದಿಸಿ. ಆಯ್ತು, ನಿಂದು ಕೆಲಸ ಇವಾಗ. ನೀನು ಟಿಫನ್ ಮಾಡಿ ನಾನು ಇಡಬೇಕಾ ಅವನ್ನ? ನನಗೆ ನೆನೆಸ್ಕೊಂಡೆ ಸಾಕಾಗ್ತಾ ಇದೆ. ಕುದಿಬೇಕೀಗ. ಅರ್ಧ ಗಂಟೆ ಕುದಿಸು ಮಮ್ಮಿ. ಫಾರ್ ನೆಕ್ಸ್ಟ್ ಹಾಫ್ ಆನ್ ಅವರ್ ಸಿಗ್ತೀನಿ. ಈ ಪಾತ್ರೆ ಸ್ವಲ್ಪ ತುಂಬಿತು ಅಂತ ಆ ಪಾತ್ರೆಗೆ ಸ್ವಲ್ಪ ನಾನು ಶಿಫ್ಟ್ ಮಾಡಿದ್ದು, ನಮ್ಮಮ್ಮ ಅಲ್ಲ. ಸೊ ಸ್ವಲ್ಪ ಕುದಿಯೋಕೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ರೀಸನ್ಗೆ ಅಲ್ಲ ಮಮ್ಮಿ? ಸ್ವಲ್ಪ ಫ್ರೀ ಆಗಿದ್ರೆ ಓಕೆ. ಗಟ್ಟಿ ಆಗ್ತಿದೆ ಅಂತ ಅಮ್ಮ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾರೆ. ನೀವು ಅಳತೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಕುದಿಬೇಕು ನೋಡ್ರಿ, ಹಿಂಗೆ ಬೇಸ್ ಚಳಮಳ 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 ಕುದಿಬೇಕು. ಒಂದು ಅರ್ಧ ಗಂಟೆ ಕುದ್ರೆ ಸೊಂಡಿಗಾಯಿ ಬೇಯಿಸಕ್ಕೆ. ಚಳಮಳ ಚಳಮಳ ಅಂದರೆ ಕೆಳಕಮಕ ಅದು ಕುದಿಯಕತ್ತೈತಿ ನೋಡಿ. ಅನ್ನ ಕುದ್ದಂಗೆ ಕುದಿಬೇಕು ಅದು. ಓಕೆ, ಇದು ಕುದಿತೈತಿ ನೋಡಿ. ಈಗ ಇದಾಗಿದೆ, ಎರಡು ಆಗ್ಯಾವು. ಇನ್ನೊಂದು ಕಾಲು ಗಂಟೆ ಕುದಿ ಆಗ್ಯಾವು ಅಂತ. ನಾವೆಲ್ಲ ರೆಡಿಮೇಡ್ ಸೀರೆ ಆಡ್ಸೋದ್ರಾಗ ಇನ್ನು ಕುದೀತಾವು. ಹೌದಾ? ಓಕೆ, ಮಡ್ಸಾಕನ ಅದ್ರ ಮೇಲೆ ಹಾಕ್ಬೇಕಾ? ಲಾಸ್ಟಿಗೆ ಜೀರಿಗೆ ಹಾಕ್ಬೇಕು. ಮೊದಲೇ ಹಾಕಿದ್ರೆ ಕೆಂಪಾಗಿ ಎಲ್ಲ ಸೇರಿ ಕುದ್ದು ಬಿಡ್ತತೆ, ಟೇಸ್ಟ್ ಇದಾಗ್ಬಿಡ್ತದೆ. ಅದಕ್ಕೆ ಸೊ ಲಾಸ್ಟಲ್ಲಿ ಹಾಕ್ಬೇಕು. ಲಾಸ್ಟಿಲ್ಲ. ಈಗ ಇದಾಗತ್ತಾ? ಮುಗೀತು. ನೀನು ಬಟ್ಲ ಚಮಚ ತಗೊಂಡೋಗಿ ಇದು ಬಟ್ಟೆಯಿಂದ ಇಳಿಸ್ಕೊಂಡು ರೆಡಿ ಮಾಡಿರೋದ್ರೆ ಹಾಕ್ಬೇಕು. ಹಾಕ್ಬಿಡು. ಓಕೆ, ಸಣ್ಣ 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 ಚಂದ ಲೈನಕ್ಕೆ ಹಾಕ್ಬೇಕು ನೋಡಿ. ಬಿಡ್ಸಕ್ಕಿ ನೀನು, ಹಾಕಕ್ಕಿ ನೀನು. ಈಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ. ಈಗ ನನ್ನ ಕೆಲಸ ಸಂಡಿಗೆ ಇಡುವಂಥ ಕೆಲಸ. ಇದನ್ನ ಏನದು ಬಿಸಿ ಇರಬೇಕಾದ್ರೆ ಹಾಕಬೇಕು, ಬಿಕಾಸ್ ಏನದು ಗಟ್ಟಿ ಆಗಿಬಿಡುತ್ತೆ ಅಂತ. ಸಿಂಪಲ್ ಮಾಡೋದು, ಪೇಷನ್ಸ್ ಇರಬೇಕು ಅಷ್ಟೇ. ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಒಳ್ಳೇದು. ನೀವು ಕುತ್ಕೊಂಡು ಹಾಕ್ಬೇಕು. ಹಿಂಗೆ ಕುತ್ಕೊಂಡೆ ನಮ್ಮಮ್ಮ ನೋಡಿದ್ರೆ ಬಡಿತಾರೆ. ಈ ಸ್ಪೂನಲ್ಲಿ ಹಾಕ್ಬೇಕಾ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ಇಷ್ಟೇ. ಕರೆಕ್ಟಾ? ಹಂಗೆ ಹಿಂದೆ ಅಯ್ಯ ಅದು ಹೆಂಗೆ ಬರ್ತತ್ತಮ್ಮ? ಇಡಕ್ಕೆ ಬರೋಲ್ಲ, ಎಳ್ಕೊಳಕ ಇದಾಗ್ಬಿಡ್ತಾವಲ್ಲ. ಅಂಡ್ ಈಗ ಸೆಕೆಂಡ್ ರೌಂಡ್. ಅಮ್ಮ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದಾರೆ, ಕಲರ್ಗೋಸ್ಕರ ಅರಿಶಿನ ಹಾಕಿದ್ದಾರೆ. ಕಲರ್ ಸಂಡಿಗೆ ನಿಮಗೆ ರೆಡ್ ಬೇಕಂದರೆ ಗೋಬಿ ಮಾಡ್ತೀವಲ್ಲ, ಕೇಸರಿ ಪೌಡರ್ ಹಾಕಿ.
ಸ್ವಲ್ಪ ಮೋಸ್ಟ್ಲಿ ನೀರಾಗಿದೆ ಅನ್ಸುತ್ತೆ, ನೀರು ಮಾಡಿದ್ದಾರೆ ಅಮ್ಮ. ಈ ಥರ ನೀರು ಇರ್ಬೇಕು ಆ್ಯಕ್ಚುಲಿ. ತೆಳ್ಳಗಾಗುತ್ತೆ ಸಂಡಿಗೆ. ಇದಿಷ್ಟು ಆಯ್ತು. ಈಗ 2 ಸೀರೆ ಆಗಿದೆ. ಆ್ಯಂಡ್ ಇದು ಲಾಸ್ಟ್ ಪಾರ್ಟ್ ಏನಾಯ್ತಿತ್ತು ಗೊತ್ತಿರೋದು. ನನಗೆ ನೆಗಡಿ ಆಗಿದೆ ಅನಿಸುತ್ತೆ, ಸಾರಿ. ಇದು ಮೈತ್ರಾ ಕಾರ್ಯಕಾಲ ಆ್ಯಂಡ್ ದೀಕ್ಷಿತ್ ಅಡಗಲಿ ನೋಡ್ತಾ ಇದ್ರೆ ಈ ಒಂದು ಪಾರ್ಟಿಗೆ ನಮ್ಮ ಮನೆಯಲ್ಲಿ ನಾವು ಕಾಯ್ತಾ ಇದ್ವಿ, ಸಂಡಿಗೆ ಹಿಡಿಯೋದು ಮುಗಿಯೋವರೆಗೂ. ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ರು ಆಯ್ತಾ, ಇದನ್ನ ಫುಲ್ ಒತ್ತದ ಇತ್ತು. ಇದು ಯಾರಿಗೆಲ್ಲ ಗೊತ್ತು ಈ ಟೇಸ್ಟ್ ಕಮೆಂಟ್ ಮಾಡಿ. ಎಲ್ಲರೂ ಒಂದು ಬಟ್ಲ ಹಿಡ್ಕೊಂಡು ಕಾಯ್ತಾ ಇದ್ವಿ, ನಮಗೆ ಬೇಕು ನಮಗೆ ಬೇಕು ನಮಗೆ ಬೇಕು ಅಂತ. ಈಗ ಆಗಿದೆ. ಅದು 3 to 4 hours ಅದು ಬಿಸಿಲಲ್ಲಿ ಒಣಗಿದ್ರೆ ಆಯಿತು. ಹಾಂ ದಿಕ್ಯಾ ಆಯ್ದ್ರಾ? ಇಲ್ಲಿ ಕಾಣಿಸ್ತಿದಲ್ವಾ, ಈ ಥರ ಇದಿಷ್ಟು ಒಣಗಬೇಕು. ಸೊ ತೆಕ್ಕೊಂಬಂದು ಫ್ಯಾನ್ ಅಡಿ ಹಾಕಿದ್ದೀವಿ ಫಾರ್ ಓವರ್ ನೈಟ್. ಒಣಗೋಗ್ಬಿಡುತ್ತೆ, ಆಮೇಲೆ ಬಿಡಿಸ್ಬೇಕು, ಆಗ ತೋರಿಸ್ತೀವಿ. ನೆಕ್ಸ್ಟ್ ಮಾರ್ನಿಂಗ್ ಹಿಂಗೆ ಸ್ವಲ್ಪ ಈ ಥರ ನೀರನ್ನ ಹಿಂಗೆ ಚುಮ್ಸ್ಕೊಂಡು ಹಿಂಗೆ ಅಂದ್ಬಿಟ್ರೆ ಆರಾಮಾಗಿ ಬಿಡಿಸ್ಬಿಡುತ್ತೆ, ಬಿಟ್ಬಿಡುತ್ತೆ. ಒಣಗಿರುತ್ತಲ್ಲ, ಸ್ವಲ್ಪ ಬಿಡ್ಸೋಕ್ಕೆ ಕಷ್ಟ ಅನಿಸಿದ್ರೆ ಈ ಥರ ನೀರು ಹಾಕಿ ಹಿಂಗಂದರೆ ಇದು ತೋರಿಸ್ಮಮ್ಮಿ, ಹಿಂಗೆ ನೋಡಿ ಹಿಂಗೆ ಅಂದ್ಕೊಬಿಟ್ರೆ ನೀರು ಹಾಕಿರ್ತೀವಲ್ಲ ಬಂದ್ಬಿಡುತ್ತೆ ಸಂಡಿಗೆ ಅಷ್ಟೇ. ಇದಿಷ್ಟು ಬಿಡಿಸ್ದೆ, ಇದಿಷ್ಟು. ಥ್ಯಾಂಕ್ ಯು ಮಮ್ಮಿ. ಈ ಥರ ಆಗುತ್ತೆ ಬಿಡಿಸಿದ ಮೇಲೆ. ಆ್ಯಂಡ್ ಇಷ್ಟು ವರ್ಷಾನುಗಟ್ಟಲೆ ಇಟ್ಟು ತಿನ್ನುವಂಥ ಅಕ್ಕಿ ಸಂಡಿಗೆ. ಈ ಥರ ಒಣಗಿದ್ರೆ ಸಾಕು. ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ಚಳಿಗಾಲದಲ್ಲಿ ಸಂಜೆ ಕರ್ಕೊಂಡು ಅನ್ನ ಸಾಂಬಾರು ಜೊತೆ ಬಿಸಿಬೇಳೆ ಬಾತ್ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಅಂತೂ ಬಾಯ್, ಟೇಕ್ ಕೇರ್.